ದಿನ ಬೆಳಗಾದ್ರೆ ಸಾಕು ಬೆಲೆ ಏರಿಕೆಯ ಪ್ರಹಾರದಿಂದ ಜನ ತತ್ತರಿಸ್ತಾ ಇದ್ದಾರೆ. ಹಾಲಿನಿಂದ ಹಿಡಿದು ಆಲ್ಕೋಹಾಲ್ನವರೆಗೂ ಕೂಡ ಬೆಲೆ ಏರಿಕೆ ಆಗ್ತಾ ಇದೆ. ಇದರ ನಡುವೆ ಪ್ರಾಣಿ ಪ್ರಿಯರಿಗೂ ಕೂಡ ಬೆಲೆ ಏರಿಕೆಯ ಶಾಕ್ ಅನ್ನು ಕೊಡುವುದಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ಅದು ಹೇಗೆ ಅಂದ್ರ ಇಲ್ಲಿದೆ ನೋಡಿ ಡೀಟೇಲ್ಸ್. ಬನ್ನೇರುಘಟ್ಟ ಪ್ರವಾಸಿಗರಿಗೆ ಬೆಲೆ ಏರಿಕೆ ಶಾಕ್. ಬನ್ನೇರುಘಟ್ಟ ಉದ್ಯಾನವನ ಟಿಕೆಟ್ ದರ ಏರಿಕೆ. ಬೆಂಗಳೂರು ಹೊರವಲಯದ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿನ ಟಿಕೆಟ್ ದರ ಏರಿಕೆಗೆ ಸರ್ಕಾರ ಅಸ್ತು ಎಂದಿದೆ. 20% ಟಿಕೆಟ್ ದರ ಹೆಚ್ಚಳಕ್ಕೆ ಕರ್ನಾಟಕ ಮೃಗಾಲಯ ಪ್ರಾಧಿಕಾರ ಒಪ್ಪಿಗೆ ಸೂಚಿಸಿದೆ. ಆಗಸ್ಟ್ 1ರಿಂದ ಟಿಕೆಟ್ ದರ ಏರಿಕೆ ಅಧಿಕೃತವಾಗಲಿದೆ. ಪ್ರಾಣಿಗಳ ಆಹಾರ ನಿರ್ವಹಣೆ ಸಿಬ್ಬಂದಿ ವೇತನ ಹೆಚ್ಚಳವಾಗಿದೆ. ಆದರೆ ಕಳೆದ 5 ವರ್ಷದಿಂದ ಮೃಗಾಲಯದ ಟಿಕೆಟ್ ದರ ಏರಿಕೆಯಾಗಿಲ್ಲ. ಬನ್ನೇರುಘಟ್ಟ ಜೈವಿಕ ಉದ್ಯಾನವನ ಸ್ವಾಯತ್ತ ಸಂಸ್ಥೆಯಾಗಿದ್ದು ಪ್ರವಾಸಿಗರ ಟಿಕೆಟ್ ಹಣವೇ ಆದಾಯದ ಮೂಲವಾಗಿದೆ. ಹಾಗಾಗಿ 50% ದರ ಹೆಚ್ಚಳಕ್ಕೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ರು. ಆದರೆ ಸರ್ಕಾರ 20% ಟಿಕೆಟ್ ದರ ಹೆಚ್ಚಳಕ್ಕೆ ಒಪ್ಪಿಗೆ ಸೂಚಿಸಿದೆ. ಇದು ಒಂದು ಅನಿವಾರ್ಯ ಆ್ಯಕ್ಚುಲಿ. ಯಾಕಂದರೆ ನಮಗೆ ಈಗ ಸುಮಾರು ಇನ್ಫ್ಲೇಷನ್ ಮೇಲೆ ನಾವು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೋದರೆ ಈವನ್ ನಮ್ಮ ಏನು ಫುಡ್ ಐಟಮ್ಸ್ ಗ್ರಾಸರೀಸ್ ಏನಿದೆ, ನಮ್ಮ ಸಂಬಳಗಳೇನಿದೆ ಎಲ್ಲ ಕೂಡ ಇನ್ಫ್ಲೇಷನ್ ಪ್ರಕಾರ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಆ ಥರ ಮಾಡುವಾಗ ಲಾಸ್ಟ್ 5 ವರ್ಷದಿಂದ ನಾವು ನಮ್ಮ ಝೂ ಟಿಕೆಟಲ್ಲಿ ಯಾವುದೂ ಒಂದು ಚೇಂಜಸ್ ಮಾಡಿಲ್ಲ. ಸೊ ನಾವು ಪ್ರಪೋಸ್ ಮಾಡಿರೋದು ಆ್ಯಕ್ಚುಲಿ ಇನ್ಫ್ಲೇಷನ್ ಪ್ರಕಾರ 50% ನಮಗೆ ಬೇಕು ಅಂತ ಕೇಳಿ ಪ್ರಪೋಸ್ ಮಾಡಿದ್ವಿ. ಬಟ್ ಆದರೆ ನಮಗೀಗ ಸಿಕ್ಕಿರೋದು ಬರೀ 20% ಅಷ್ಟೇ ಸಿಕ್ಕಿದೆ. ಸೊ ಇದರಲ್ಲೇ ನಾವು ನಮ್ಮ ಝೂ ಅನ್ನು ನಡೆಸಬೇಕಾಗುತ್ತೆ. ಯಾಕಂದರೆ ನಾವು ಒಂದು ಸೆಲ್ಫ್ ಸಸ್ಟೈನಿಂಗ್ ಆರ್ಗನೈಸೇಷನ್ ಆಗಿರೋದ್ರಿಂದ ಬರೀ ನಮ್ಮ ಗೇಟ್ ಎಂಟ್ರಿ, ನಮ್ಮ ಟಿಕೆಟ್ಸ್ ಮೇಲೇ ನಾವು ನಮ್ಮ ಸಂಪಾದನೆ ಮಾಡಬೇಕಾಗಿರೋ ಕಾರಣದಿಂದ ಇದು ಅನಿವಾರ್ಯ ಆಗುತ್ತೆ ನಮಗೆ. ಮತ್ತು ಇದರಲ್ಲಿ ಸಫಾರಿ ಏನಿದೆ, ಸಫಾರಿನಲ್ಲಿ ನಾವು ಯಾವುದೂ ಒಂದು ತಿದ್ದುಪಡಿ ಮಾಡಿಲ್ಲ, ಯಾವುದು ಇನ್ಕ್ರೀಸ್ ಮಾಡಿಲ್ಲ, ಹೈಕ್ ಮಾಡಿಲ್ಲ. ಇದು ಬರೀ ಝೂ ಟಿಕೆಟ್ ಮಾತ್ರ ಇನ್ಕ್ರೀಸ್ ಆಗಿದೆ. ಬನ್ನೇರುಘಟ್ಟ ಪ್ರವಾಸಿಗರಿಗೆ ಶಾಕ್. ವಯಸ್ಕರಿಗೆ ಹಾಲಿ ಟಿಕೆಟ್ ದರ 100 ರೂಪಾಯಿ ಇದ್ದು, ದರ ಏರಿಕೆ ಬಳಿಕ ಟಿಕೆಟ್ ದರ 120 ರೂಪಾಯಿ ಆಗಲಿದೆ. ಮಕ್ಕಳಿಗೆ ಹಾಲಿ ದರ 50 ರೂಪಾಯಿ ಇದ್ದು, ದರ ಏರಿಕೆ ಬಳಿಕ ಟಿಕೆಟ್ ದರ 60 ರೂಪಾಯಿ ಆಗಲಿದೆ. ಇನ್ನು ಹಿರಿಯ ನಾಗರಿಕರಿಗೆ 60 ರೂಪಾಯಿ ಇದ್ದು, ದರ ಏರಿಕೆ ಬಳಿಕ ಟಿಕೆಟ್ ದರ 70 ರೂಪಾಯಿ ಆಗಲಿದೆ. ಸಫಾರಿ ಪ್ಯಾಕೇಜ್ ಪ್ರತಿದಿನ 370 ರೂಪಾಯಿ ಇದ್ದು, ಸಫಾರಿ ಪ್ಯಾಕೇಜ್ ವಾರಾಂತ್ಯದಲ್ಲಿ 420 ರೂಪಾಯಿ ಆಗಲಿದೆ. ಬನ್ನೇರುಘಟ್ಟ ಉದ್ಯಾನವನದ ಟಿಕೆಟ್ ದರ 20% ಏರಿಕೆಗೆ ಪ್ರವಾಸಿಗರು ವಿರೋಧ ವ್ಯಕ್ತಪಡಿಸಿದ್ದಾರೆ. ವನ್ಯ ಜೀವಿಗಳನ್ನ ನೋಡಲು ದೂರದ ಊರುಗಳಿಂದ, ದೇಶ ವಿದೇಶಗಳಿಂದ ಸಾಕಷ್ಟು ಪ್ರವಾಸಿಗರು ಬರ್ತಾರೆ. ಬನ್ನೇರುಘಟ್ಟ ಜೈವಿಕ ಉದ್ಯಾನವನಕ್ಕೆ ಸಾಕಷ್ಟು ಹಣ ಕೂಡ ಸಂಗ್ರಹ ಆಗುತ್ತದೆ. ಆದ್ರೂ ಟಿಕೆಟ್ ದರ ಏರಿಕೆಯ ಬಿಸಿ ಪ್ರವಾಸಿಗರಿಗೆ ತಟ್ಟಲಿದೆ. ನನ್ನ ಪ್ರಕಾರ ಮಾಡಬಾರ್ದು. ಯಾಕೆ ಅಂದ್ರೆ ಆಲ್ರೆಡಿ 100 ರೂಪೀಸ್ ಎಂಟ್ರಿ ಫೀ, ಸಫಾರಿಗೆ ಸಪ್ರೇಟ್ ಪ್ರೈಸು, ಬಟರ್ಫ್ಲೈ ಪಾರ್ಕ್ಗೆ ಒಂದು ಎಕ್ಸ್ಟ್ರಾ ತಗೋತಿದ್ದಾರೆ, ಬೋಟಿಂಗಿಗೆ ಎಕ್ಸ್ಟ್ರಾ ತಗೋತಿದ್ದಾರೆ. ಮತ್ತು ಬರಬೇಕಾದ್ರೆ ನಮಗೆ ಟ್ರಾವೆಲ್ ಎಕ್ಸ್ಪೆನ್ಸಸ್, ಕಾರ್ ಇರೋರು ಓಕೆ, ಆಟೋಯಿಂದ ಬರೋರು, ಕ್ಯಾಬಿಂದ ಬರೋರು ಅವ್ರಿಗೆ ಇನ್ನೊಂದು 500-600 ಹೆಚ್ಚಿಗೆ ಆಗುತ್ತೆ. ನಾವೆಲ್ಲೋ ಇಲ್ಲಿ ಅಂಜನಾಪುರ ಲೋಕಲ್ ನಿಯರ್ ಬೈಯಿಂದ ಬರ್ತೀವಿ. ಮಲ್ಲೇಶ್ವರಂ ಆ ಕಡೆಯಿಂದ ಬರೋ ಜನಕ್ಕೆ ಬಸ್ ಫೇರು ಅವೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ 2000-3000 ಇದಕ್ಕೆ ಆಗಿಬಿಡುತ್ತೆ. ಆಬ್ವಿಯಸ್ಲಿ ಹೊರೆ ಆಗುತ್ತೆ. ಸೊ ಅದ್ರ ಬದಲು ಅನಿಮಲ್ಗೆ ಫೀಡಿಂಗ್ ಮಾಡೋಕ್ಕೆ ಏನಾದರೂ ಆಪ್ಷನ್ ಇದ್ದರೆ ಆ 20% ಅಲ್ಲೇ ಹಾಕಿ, ಅದಾದರೂ ಹೆಲ್ಪ್ ಆಗುತ್ತೆ. ಅದು ಬಿಟ್ಬಿಟ್ಟು ಜನದ ಮೇಲೆ 20% ಹಾಕೋದು ಒಪ್ಪೋದಿಲ್ಲ. ಅದೆಲ್ಲ ಇನ್ಕ್ಲೂಡ್ ಆದರೆ 20% ಇನ್ಕ್ರೀಸ್ ಮಾಡೋದು ಓಕೆ, ಇಲ್ಲದಿದ್ರೆ ನಾಟ್ ಓಕೆ. ಒಟ್ನಲ್ಲಿ ಬನ್ನೇರುಘಟ್ಟ ಜೈವಿಕ ಉದ್ಯಾನವನ ಟಿಕೆಟ್ ದರ ಹೆಚ್ಚಳದ ಬಗ್ಗೆ ಪ್ರವಾಸಿಗರಲ್ಲಿ ಭಿನ್ನ ಅಭಿಪ್ರಾಯ ವ್ಯಕ್ತವಾಗಿದೆ. ಅಂಬರೀಶ್ ಮಂಜು, ಪಬ್ಲಿಕ್ ಟಿವಿ, ಆನೇಕಲ್.